ಆದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರೋ. ವೇದಿಕೆಯಲ್ಲಿರುವಂತಹ ನಮ್ಮ ಎಲ್ಲ ಗುರುಜಿಗ ಪಾದಕ್ಕೆ ನಮನ ಸಲ್ಲಿಸುತ್ತಾ ಇವತ್ತಿನ ಈ ವೇದಿಕೆಯಲ್ಲಿ ನಮ್ಮ ಫೈರ್ ಬ್ರ್ಯಾಂಡ್ ಸಿಂಹ ಕರ್ನಾಟಕದ ಯತ್ನಾಳ್ ಪಾಟೀಲ್ ಅವರೇ, ಅದೇ ರೀತಿ ನಮ್ಮ ಸಂಘಟನೆ ಅಧ್ಯಕ್ಷರಾದಂಥ ಮುರಳಿ ಮೋಹನ್ ಶೆಟ್ಟಿ ಅವರೇ, ಹಾಗೂ ಗೌರವ ಅಧ್ಯಕ್ಷರಾದಂಥ ಸಿದ್ದಣ್ಣ ಮೆಟ್ಟಿ ಅವರೇ, ಹಾಗೂ ಇಲ್ಲಿ ಇರುವಂತ ಎಲ್ಲ ಸಂಘಟನೆಯ ಅಧ್ಯಕ್ಷರು ಆಗಲಿ, ಅದೇ ರೀತಿ ರಾಕೇಶ್ ಅಗ್ರವಾಲೇ, ಎಲ್ಲ ನಮ್ಮ ಅತಿಥಿಯವರೇ, ಹಾಗೂ ಇಲ್ಲಿ ಸೇರಿರುವಂತಹ ನಮ್ಮ ಪ್ರೀತಿಯ ಕನ್ನಡಿಗರೇ ಹಾಗೂ ಮೀಡಿಯಾದವರೇ, ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇವತ್ತು ಈ ಕಾರ್ಯಕ್ರಮವನ್ನು ನೋಡಿದಾಗ ನನಗಂತೂ ಕಾಣುತ್ತದೆ, ಇಲ್ಲಿ ತನಕ ಗೋವಾದಲ್ಲಿ ಇಂಥ ಒಂದು ಕಾರ್ಯಕ್ರಮ ಕನ್ನಡಿಗರದು ಆಗಲಿಲ್ಲ. ಸರಿ ಅಲ್ವಾ? ಇಷ್ಟೊಂದು ಒಗ್ಗಟ್ಟು ಎಲ್ಲಿಯಾದರೂ ಒಂದು ವೇದಿಕೆ ನಮ್ಮ ಗೋವಾದಲ್ಲಿ ಆಗಿದೆಯಾ? ಇದಕ್ಕೋಸ್ಕರ ನಾವು 3 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದು ಇವತ್ತು ನಮಗೆ ಸ್ವಲ್ಪ, ನನಗಂತೂ ಸಂತೋಷ ಆಗಿದೆ. ಯಾಕೆಂತ ಹೇಳಿದ್ರೆ 36 ಸಂಘಟನೆಗಳು ಸೇರಿ ಈ ಕಾರ್ಯಕ್ರಮವನ್ನು ನಾವು ಮಾಡಿದೆವು. ಬೇಸರಗಳು ಆಗುತ್ತವೆ. ಮೋಹನ್ ಶೆಟ್ಟಿ ಸಹ ಈಗ ಹೇಳಿದ್ರು, ನಮ್ಮ ಜನರು ಒಗ್ಗಟ್ಟು ಬಹಳ ಕಡಿಮೆ ಆಗುತ್ತಾರಂತ. ಸರಿ, ಅವರು ಹೇಳಿದ್ರೆ ತಪ್ಪೇನಿಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲಿ ಗೋವಾದಲ್ಲಿ ನಾವು ಹೋದ್ರು ನಮಗೆ ಹೇಳೋದು ಕನ್ನಡಿಗರ ಒಗ್ಗಟ್ಟಾಗುವುದಿಲ್ಲ ಅಂತ ಹೇಳಿ. ಆದರೆ ನಾವು, ನೀವು ತನು ಮನ ಹಾಗೂ ನಮ್ಮ ಧನ ಇರಲಿ ಎಲ್ಲರೂ ಕೊಡ್ತಾರೆ, ಆದರೆ ನಮ್ಮ ಫ್ಯಾಮಿಲಿಗೆ ಕೂಡ ಸಮಯ ಕೊಡದೆ 3 ವರ್ಷದಿಂದ ಕಂಟಿನ್ಯೂ ನಾವು ಹಗಲು ಇರುಳು ಕನ್ನಡಿಗರನ್ನು ಒಗ್ಗಟ್ಟು ಮಾಡುವಂತ ಕೆಲಸ ನಿಮಗೆಲ್ಲರೂ ಗೊತ್ತಿರುವ ಕಾರಣ ಇದು ಅಲ್ಲ. ಸರಿ ಅಲ್ವಾ? ನಾವು ಮಾಡ್ತಾ ಇದ್ದೇವಲ್ಲ ಇದನ್ನು ಒಗ್ಗಟ್ಟು. ತಾವೆಲ್ಲ ಒಗ್ಗಟ್ಟು ಆಗ್ತಿರಲ್ವಾ? ದಯಮಾಡಿ ಇಂತಹ ಒಂದು ನಾಯಕರು ಮುಂದಕ್ಕೆ ಬರುವಾಗ ತಾವೆಲ್ಲರೂ ಒಗ್ಗಟ್ಟನ್ನು ತೋರಿಸಬೇಕು. ಜೇನಿನ ಮರಿ ಒಗ್ಗಟ್ಟಾದಾಗ ಹನಿಯನ್ನು ಮಾಡುತ್ತದೆ, ಅದನ್ನು ನಾವೆಲ್ಲರೂ ಸಂತೋಷದಿಂದ ತಿನ್ನುತ್ತೇವೆ. ಆದರೆ ಮಳೆ ಕೂಡ ನಮಗೆ ಬರ್ತದೆ, ಭೂಮಿಗೆ ನೀರು ಹರಿಯುತ್ತದೆ, ಅದು ಹರಿದು ಸಮುದ್ರಕ್ಕೆ ಹೋಗ್ತದೆ, ಅದರ ನಂತರ ಅದು ನೀರು ಉಪ್ಪಾಗುತ್ತದೆ. ಆದರೆ ಆ ಉಪ್ಪನ್ನು ಕುಡಿಲಿಕ್ಕೆ ಆಗುತ್ತದಾ? ಅಂತ ಒಂದು ಸಮಯ ನಮ್ಮ ಕನ್ನಡಿಗರಿಗೆ ಈ ಗೋವಾದಲ್ಲಿ ಬರಬಾರದು. ಇದು ಯಾಕಂತ ಹೇಳಿದ್ರೆ, ನಾವು ಬರೀ ಕಾರ್ಯಕ್ರಮ ಗೋವಾದಲ್ಲಿ ನಮ್ಮಂತ ಕನ್ನಡಿಗರಂತ ರಾಜ್ಯೋತ್ಸವ ಮಾಡುವುದು ಬಹಳ ಕಡಿಮೆ, ಬೇರೆ ಸ್ಟೇಟಿನವರು ಗೊತ್ತಿಲ್ಲ ನನಗೆ, ಆದರೆ ನನ್ನ ಅನುಭವ ಪ್ರಕಾರ. ಆದರೆ ನಾವು ಎಷ್ಟೋ ಕಾರ್ಯಕ್ರಮ ಮಾಡುತ್ತೇವೆ, ಆದರೆ ಎಲ್ಲಿ ಕೂಡ ಒಗ್ಗಟ್ಟಿಲ್ಲ. ಎಲ್ಲ ಕಡೆ ಕಾರ್ಯಕ್ರಮ ಮಾಡೋದು ಹೋಗುದು. ಆದರೆ ಯಾವಾಗ ನಮಗೆ ಒಗ್ಗಟ್ಟಿನ ಬಲ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ನಾವು ರಾಜಕೀಯದಲ್ಲಿ ಕೂಡ ಮುಂದಕ್ಕೆ ಬರಬೇಕು. ನಾವು ರಾಜಕೀಯದಲ್ಲಿ ಎಲ್ಲ ತುಂಡಾಗಿರ್ತೇವೆ, ಆದರೆ ಅದನ್ನು ಕೂಡ ಒಗ್ಗಟ್ಟಾಗ್ಲಿಕ್ಕೆ ನಾವೆಲ್ಲ ಲೀಡರ್ಗಳು ಆದಷ್ಟು ಪ್ರಯತ್ನ